ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಟೆರರ್ ಅಟ್ಯಾಕ್. ಈ ಭಯೋತ್ಪಾದಕರ ಒಂದೊಂದೇ ವಿಚಾರಗಳು ಈಗ ರಿವೀಲ್ ಆಗ್ತಾ ಇದೆ. ಮುಖ್ಯವಾಗಿ ಪಹಲ್ಗಾಮ್ ಸ್ಫೋಟದಲ್ಲಿ ಉಗ್ರ ಆದಿಲ್ನ ಕೈವಾಡ ಇರೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಸ್ಟೂಡೆಂಟ್ ವೀಸಾದಲ್ಲಿ ಈ ಆದಿಲ್ ಹೋಗಿದ್ದ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. 2018ರಲ್ಲಿ ಸ್ಟೂಡೆಂಟ್ ವೀಸಾದಲ್ಲಿ ಪಾಕಿಸ್ತಾನಕ್ಕೆ ಈ ಉಗ್ರ ಹೋಗಿರ್ತಾನೆ. ಪಾಕಿಸ್ತಾನಕ್ಕೆ ಹೋದ ಮೇಲೆ ಪೋಷಕರ ಸಂಪರ್ಕಕ್ಕೆ ಈತ ಸಿಕ್ಕಿರಲಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 2024ರಲ್ಲಿ ಕಾಶ್ಮೀರಕ್ಕೆ ವಾಪಸ್ ಆಗಿರ್ತಾನೆ ಈ ಉಗ್ರ. 3-4 ಉಗ್ರರ ಜೊತೆಗೆ ದೇಶಕ್ಕೆ ಈತ ಪಾಕಿಸ್ತಾನದಿಂದ ರಿಟರ್ನ್ ಆಗಿರ್ತಾನೆ. ಮೊನ್ನೆ ಉಗ್ರ ದಾಳಿಯಲ್ಲಿ ಆದಿಲ್ ಕೈವಾಡ ಇರೋದು ಕೂಡ ಈತ ಇರೋದು ಕೂಡ ಕನ್ಫರ್ಮ್ ಆಗಿದೆ. ಈತನ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈತನೇ ಆದಿಲ್. ಈತ ಸ್ಟೂಡೆಂಟ್ ವೀಸಾದ ಅಡಿಯಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಟ್ರೈನ್ ಆಗಿ ಅಲ್ಲಿ ತರಬೇತಿಯನ್ನು ಪಡೆದುಕೊಂಡು ತನ್ನ ಜೊತೆಗೆ 2-3 ಜನ ಉಗ್ರರನ್ನು ಕರೆದುಕೊಂಡು ದೇಶಕ್ಕೆ ವಾಪಸ್ ಆಗಿರ್ತಾನೆ, ಕಾಶ್ಮೀರಕ್ಕೆ ವಾಪಸ್ ಆಗಿರ್ತಾನೆ. ಈತನ ಮುಂದಾಳತ್ವದಲ್ಲಿಯೇ ಮೊನ್ನೆ ಪಹಲ್ಗಾಮ್ನಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆಗಿರುವಂಥದ್ದು. ಈಗ ಈತನಿಗಾಗಿ ತೀವ್ರ ಹುಡುಕಾಟವನ್ನು ಭಾರತೀಯ ಸೇನೆ ನಡೆಸ್ತಾ ಇದೆ. ಈತನ ರೇಖಾಚಿತ್ರವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಈತನ ಕುರುಹನ್ನು ಕೊಟ್ಟವರಿಗೆ ಅಥವಾ ಈತನ ಚಲನವಲನದ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಪ್ರೈಸನ್ನು ಕೂಡ ಈಗಾಗಲೇ ಭಾರತೀಯ ಸೇನೆ ಘೋಷಣೆಯನ್ನು ಮಾಡಿದೆ.